ಚಂದ್ರಶೇಖರ್, ಎಸ್.ಸಿ. ಶ್ರೀನಿವಾಸ್, ಡಿ.ಎಸ್. ಗಣೇಶ್, ಎಸ್.ಟಿ. ತಮ್ಮಯ್ಯ, ಲತಾ ಮಲ್ಲಿಕಾರ್ಜುನ್, ಶಾಂತನಗೌಡ, ಡಿ.ಜಿ. ನಯನ ಮೋಟಮ್ಮ. ಸನ್ಮಾನ್ಯ ಅಧ್ಯಕ್ಷರೇ, ಸದನ ಪ್ರಶ್ನೆ ಅವರು ಶುರು ಮಾಡೋಕ್ಕೆ ಮುಂಚೆ ನಂದೊಂದು ವಿನಂತಿ. ಕಳೆದ 3 ದಿನದಿಂದನೂ ಕೂಡ ನಾವು ಈ ನಮ್ಮ ಸಚಿವರು, ಮಹಿಳಾ ಮತ್ತು ಮಕ್ಕಳ ಸಚಿವರು ತಪ್ಪುತ್ತರ ಸದನ ಕೊಟ್ಟರು. ನಾನು 0 ಅವರ್ ಕೊಟ್ಟೆ, ತಾವು ಅನುಮತಿ ಕೊಟ್ರಿ. 3 ಡೇಸಿಂದ ಅವರು ಸದನದಲ್ಲೂ ಕಾಣೆ ಔಟಿದ್ದಾರೆ. ನಾನು 3 ದಿನ ಬಂದು ತಮ್ಮ ಚೇಂಬರ್ಗೂ ಹೇಳಿದೆ, ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು, ಕರ್ಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿ ಸಂಬಂಧಪಟ್ಟಿದ್ದು. ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ? ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ? ಇಲ್ಲ ನೋಡಿ, ಎಲ್ಲಿ ಕೊಡ್ತಾರೆ? ದಯವಿಟ್ಟು ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ, ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ. ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ, ನಿಮಗೂ ಗೊತ್ತಿದೆ. ನಾವು ಅದನ್ನ ಪ್ರಿವಿಲೇಜು ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತತೆ. ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ, ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು, ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ 4-5 ಜನ, ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು. ನಾವು ಜನಗಳು ಹೇಳೋದು ಅವ್ರು ಏನು ಹೇಳಿದ್ದಾರೆ, ಸತ್ಯ ಹೇಳಿದ್ದಾರೆ, ಮಾಡ್ತಾರೆ ಅಂತಾನೆ ಹೇಳೋದು. ಈ ತರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ. ಈ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ದಯವಿಟ್ಟು ಅವ್ರನ್ನ ಕರೆಸಿ ನಾವು ಕರ್ಸೋ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕ್ವಶನ್ ಇದೆ, ಅವಶ್ಯಕತೆ ಏನಾಯ್ತು ಅವ್ರು ಹೇಳಿದ್ದ? ಮಾನ್ಯ ಅಧ್ಯಕ್ಷರೇ, ಮೊನ್ನೆ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಅಶ್ವತ್ಥನಾರಾಯಣ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಇದು ಪ್ರಸ್ತಾಪ ಮಾಡಿದ್ರು, ಮೊನ್ನೆ ಕೂಡ ಹೇಳಿದ್ರು. ಇಲ್ಲ, ಒಂದ್ ನಿಮಿಷ ಸರ್, ಜವಾಬ್ದಾರಿ ನಮ್ದೇ ಇದೆ. ನೀವು ಹೇಳೋದೆಲ್ಲ ಸತ್ಯ. ಇಲ್ಲಿ ನಾನು ನಿಂತ್ಕೊಂಡು ನಾನು ಈಗ ಬಂದಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಸುಳ್ಳು ಹೇಳಿದ ಮಂತ್ರಿಗಳನ್ನ ರಕ್ಷಣೆ ಮಾಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಆಗ್ಲೇ ಇಲ್ಲಿ ಸದನದಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಫೆಬ್ರವರಿ ಮಾರ್ಚ್ ಮಿಸ್ ಆಗಿದೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಿಮ್ಮಲ್ಲಿ ವಿನಂತಿ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರ ಇದೆ, ಅವಾಗ ಇದು ಸದನದಲ್ಲಿ ಸದನಕ್ಕೆ ತಪ್ಪು ಮಾಹಿತಿ ತಪ್ಪು ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದ್ದು ಇಲ್ಲ ಸರ್. ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸರ್, ನೀವು ಹೇಳ್ತಾ ಇರೋದ್ರಲ್ಲಿ ನಾನು ಮಾತಾಡ್ಲಿ. ಸುಳ್ಳು ಹೇಳುವ ಇಂಟೆನ್ಷನ್ ಸಚಿವರಿಗೆ ಇಲ್ಲ ಅಂತ ಒಂದು ಮಾತು ಹೇಳಿದ್ರಿ. ದ ಮೊಮೆಂಟ್ ಶಿ ಕೇಮ್ ಟು ನೋ ಇದು ಸುಳ್ಳು ಉತ್ತರ ಅಂತ ಸದನಕ್ಕೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನನಗನ್ಸುತ್ತೆ ಸಭಾಧ್ಯಕ್ಷರೇ, ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎಲೆಕ್ಷನ್ ಹಿಂದಿನ ದಿವಸ ಹೆಂಗಾಗ್ತಾರೆ ಹಾಗೇನೆ ಉತ್ತರನೂ ಕೂಡ ಕೊನೆ ಕೊಡ್ತಾರ. ಗೃಹಲಕ್ಷ್ಮಿ ದುಡ್ಡು ಬರಲ್ಲ, ಇಲ್ಲಿ ಉತ್ತರ ಬರಲ್ಲ, ಹೆಂಗಾಗತ್ತಿದು? ಅದಕ್ಕೋಸ್ಕರ ದಯವಿಟ್ಟು ಸಚಿವರ ಇದರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ್ ಅವರು. ಈಗ ಅವ್ರು ಕೇಳುವಂತ ಪ್ರಶ್ನೆ, ದುಡ್ಡು ಬಂದಿದೆ, ದುಡ್ಡು ಬರ್ತದ, ಅದು ನೆಕ್ಸ್ಟ್ ಕ್ವಶನ್. ಅವ್ರದ್ದು ವಿಚಾರ ಏನಂತ ಹೇಳಿದರೆ, ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ, ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ. ದುಡ್ಡಿನ ಸಬ್ಜೆಕ್ಟ್ ಅಲ್ಲ. ನಾನು ಕೂಡ ಅವ್ರು ಇರಲಿ, ನನಗೆ ಸಿಕ್ಕಿದ ಇದರಲ್ಲಿ ನಾನು ಕರೆದು ಮಾತಾಡಿಸಿಕೊಂಡು ಅವತ್ತು ಉತ್ತರ ಕೊಡಿಸುವ. ನಿಮಿಷ ಸರ್, ಅಧ್ಯಕ್ಷ ನಿಮಿಷ. ದಯಮಾಡಿ 1 ನಿಮಿಷ ಇರಿ ಸರ್.
ಮಾನ್ಯ ಅಧ್ಯಕ್ಷೆ, 3 ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ. ಸದನಕ್ಕೆ ತಪ್ಪು ಒಂದ್ ನಿಮಿಷ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವೇ ಹೇಳಿದಂತೆ ಹಣದ ವಿಷಯ ಅಲ್ಲ ಇಲ್ಲಿ. ಸದನಕ್ಕೆ ತಪ್ಪು ಗೌರವ ಅಂತ ಕೊಟ್ಟಿದ್ದಾರೆ ಅಂತ. ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ಗಳಿದೆ. ಎಗೇನ್ ಮತ್ತೆ ಆ ಕ್ವಶನ್ಗಳು ಸುಳ್ಳು ತಪ್ಪು ಸರಿನೋ ನಮಗೆ ಅಂದಾಜಾಗಲ್ಲ. ದಯಮಾಡಿ ಅದನ್ನ ಕರೆಸಿ ನೀವು ಕ್ಲಿಯರ್ ಮಾಡತಕ್ಕ ಕ್ವಶನ್ ಅವ್ರು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಮಾಡಿಲ್ಲ ಸಾಧ್ಯ ಇಲ್ಲ ಸರ್. ನೀವು ಹೆಂಗ್ ಬೇಕಂತ ಸದನ ನಡೀಲಿಕ್ಕೆ ಆಗಲ್ಲ. ಕ್ವಶನ್ ಇರೋದು ಹೆಂಗ್ ಆನ್ಸರ್ ಕರ್ಸಿ ಆಮೇಲೆ ಸದನ ನಡೆಸಿ. ಅವ್ರು ಕರ್ಸಿಲ್ಲ ಸದನ ನಡೀಲಿಕ್ಕೆ ಆಗಲ್ಲ. ಹೆಂಗಾಗುತ್ತೆ ಸರ್? ಸಮಸ್ಯೆ ಉಂಟು ಮಾಡೋದಲ್ಲ ಅಧ್ಯಕ್ಷರೇ, ಸಮಸ್ಯೆನ ಹೇಗೆ ಬಗೆಹರಿಸಿಕೊಂಡು ನೋಡ್ಬೇಕು. ಯು ಶುಡ್ ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಅಧ್ಯಕ್ಷರೇ, ಸಮಸ್ಯೆ ಬಗೆಹರಿಸಬೇಕಂದ್ರೆ ಅಧ್ಯಕ್ಷರೇ, ಈಗ ಪಾಟೀಲ್ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಮತ್ ಪ್ರಶ್ನೋತ್ತರ ಯಾಕೆ ಮಾಡ್ತೀರಿ? ಬಿಟ್ಬಿಡ್ರಿ. ಅವ್ರು ಏನ್ ಬೇಕಾಬಿಟ್ಟಿಯಾಗಿ ಉತ್ತರ ಕೊಡ್ತಾರೆ, ಸದನಕ್ಕೆ ಬರುದಿಲ್ಲ. ಅವ್ರಿಗೆ ಯಾರು ಅವ್ರ ಮ್ಯಾಗ ಕಂಟ್ರೋಲ್ ನಮ್ಗೆ ಅರ್ಥ ಆಗ್ತದೆ. ಮತ್ತು ಪಾರ್ಲಿಮೆಂಟ್ ಕೇಳಿದ್ದು ಕೂಡ ವಿರೋಧ ಪಕ್ಷ ಅರ್ಥ ಆಗ್ತದೆ. ಸದನವೇ ಬೇಡ. ಅವ್ರ ಇಲಾಖೆ ನೋಡಿ, ನಿಮ್ ಪೀಠದಿಂದ ಸದಸ್ಯರಿಗೆ ಸರಿಯಾದ ಆನ್ಸರ್ ಅನ್ನು ಕೊಡಿಸೋ ಜವಾಬ್ದಾರಿ ನಿಮ್ ಪೀಠದ ವ್ಯವಸ್ಥೆ. ಹೌದು. 3 ದಿವಸದಿಂದ ಕೇಳ್ತಾ ಇದೀವಿ, ನಿಮ್ ಪೀಠನ ಸಹಕರಿಸ್ತಿಲ್ಲ. ಎಲ್ಲಿಗೆ ಹೋಗೋದು ನಾವು? ಎಲ್ಲಿಗೆ ಹೋಗೋದು ಅಂತ ಹೇಳಿ ಉತ್ತರಗಳ ಚರ್ಚೆ ಇತ್ತು. ಇವತ್ತು ಕರೆದ ಮಾತಾಡ್ತೇನೆ, ಉತ್ತರ ಅವ್ರು ಕೊಡಿಸುವ. ಸರಿ, ಕರೆಕ್ಟ್. ಈಗ ನಾನು ಅಧ್ಯಕ್ಷರೇ, ಒಂದೇ ನಿಮಿಷ ಕೋಪ ಮಾಡ್ಕೊಂಬಿಡಿ. ಇಷ್ಟು ದಿನಾನು ಕೂಡ ನಿಮ್ಗೆಲ್ಲ ಬಿಲ್ ಎಲ್ಲ ಪಾಸ್ ಮಾಡಿದ್ದೀರಿ. ಹೌದು, ಇಲ್ಲಂತ ಹೇಳಿ ಉತ್ತರ ಕರ್ನಾಟಕ ಚರ್ಚೆಗೆ ಮಾಡಿ ನೀವು ಫಸ್ಟ್ ಡೇ ಹೇಳಿದ್ರಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಸರ್ ಮಾಡೋಣ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿ ಹೇಳಿದ್ರು ಆ ತರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದ್ರು. ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ, ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ. ನಾವು ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅದು ಸದನಕ್ಕೆ ಅಗೌರವ ಅಂತ. ಇನ್ಮೇಲೆ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ, ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ, ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ? ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ. ತಾವು ಒಂದೇ ನಿಮಿಷ ಆತರ ಬೇಡ. ಇಷ್ಟೊತ್ತು ನೀವು ಕಾಂಗ್ರೆಸ್ ಪಾರ್ಟಿದ ಏನೋ ನಡೀತಾ ಇದ್ದಲ್ಲ, ಈಗ ಸದನ 1 ಗಂಟೆ ಲೇಟಾಗಿ ಕರೆದಿದ್ದೀರಾ. ಮುಂಚೆ 1:30 ಆಯ್ತು. ನಾನು ಹೇಳೋದು ಇದು 1,24,00,000 ಜನರ ಸಂಬಂಧಪಟ್ಟಿದ್ದು, ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಯಾರೋ 10 ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ. 1,24,00,000 ಜನಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ದುಡ್ಡು ಸೇರಿಲ್ಲ. ಅವ್ರಿಗೆ 2 ತಿಂಗಳಿಂದ. ನೀವೇ ಹೇಳಿ, ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ, ಸೀನಿಯರ್ MLA ಆಗಿದ್ದೀರಾ, ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ. ಈಗ ಜನವರಿ ಆದಮೇಲೆ ಫೆಬ್ರವರಿ ಕೊಡಬೇಕು, ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು. ಇವೆರಡು ಕೊಡ್ದಿರಾ ಮೇ ಜೂನ್ ಜುಲೈ ಹೆಂಗೆ ಹೋಗ್ಬಿಡ್ತದೆ ಅಧ್ಯಕ್ಷರೇ? ನೀವೇ ಹೇಳಿ, ಸಾಧ್ಯನಾ? ಹಂಗೆ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಈ ಥರದ್ದು ಯಾವತ್ತೂ ನಡೆದಿಲ್ಲ. ಕೊಟ್ರೆ ಮತ್ತೆ ಅವ್ರು ಏನು ಮಾಡಬೇಕಾಯ್ತು? ಫೆಬ್ರವರಿಯಿಂದ ಶುರು ಮಾಡಬೇಕಾಯ್ತು. ಕಟ್ ಯಾಕೆ ಮಾಡಿದ್ರು? ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ? ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರ? ಅಥವಾ ಖಜಾನೆ ಖಾಲಿ ಆಗಿದೆ ಕಟ್ ಮಾಡಿದಾರ? ಅದು ಸದನ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಮಾತಾಡಿದಾರ? ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ, ಪಾರ್ಟಿಗೋಸ್ಕರ ಮಾಡಿದಾರ? ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಆ ಮಹಿಳೆಯರು ಅವ್ರೇನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲಪ್ಪ. ನೀವು ಗ್ಯಾರಂಟಿನೇ ಕೊಡ್ಬೇಕಂತ್ರಿ. ಅವ್ರು ಕೊಡೋದಲ್ಲ, ತಪ್ಪು ಸರಿಯಾಗಿದ್ರೆ ಸರಿಯಾಗಿ ನೀವು ವಿಚಾರ ನಿಮಗೆ ಕರ್ಸಕ್ಕಾಗ್ತಿಲ್ಲ ಅಂತಂದ್ರೆ ಇಲ್ಲ. ಈ ರೀತಿ ಈಗ ಸದನವನ್ನು 10 ನಿಮಿಷ ಮುಂದಕ್ಕಾಗಿದೆ.